ಫ್ಯಾನ್ ಈಗ ಆಫ್ ಕೂಡ ಮಾಡಿದೀನಿ. ಲೈಟ್ ಆಫ್ ಮಾಡಿದಾಗ ನೋಡಬಹುದು ಇದೇನು ಟಿವಿನ, ಪ್ರೊಜೆಕ್ಟರ್ ಅಥವಾ ನಿಮಗೆ ಥಿಯೇಟರ್ ನಲ್ಲಿ ಇದನ್ನ ಒಂದು ಗೊತ್ತಾಗಲ್ಲ. ಆ ತರ ಒಂದು ಕ್ವಾಲಿಟಿ ಇರುವಂತದ್ದು. ಯಾಕಂದ್ರೆ ಇದು ನಿಮಗೆ 100% 4K ಅಲ್ಲೇ ಒಂದು ವಿಡಿಯೋನ ಪ್ರೊಡ್ಯೂಸ್ ಮಾಡುತ್ತಾನೆ. ನಮ್ಮ RCB ಮ್ಯಾಚ್ ಕೂಡ ನೀವು ಇದರಲ್ಲಿ ಗಮನಿಸಬಹುದು. RCB ವರ್ಸಸ್ ಚೆನ್ನೈ ಅಂದ್ರೆ IPL ನೋಡುವಾಗ ಒಂಥರ ಮಜಾನೇ ಬೇರೆ ಅಂತ ಹೇಳ್ಬೋದು. ಈ ಪ್ರಾಜೆಕ್ಟ್ ಗಮನಿಸಬಹುದು. ನನ್ನ ಫೋನ್ ನಲ್ಲಿರುವ ಸ್ಕ್ರೀನ್ ನ ನಾನು ಗೋಡೆ ಮೇಲೆ ಕೂಡ ಬರ್ಸಿದ್ದೀನಿ. ಯಾಕಂದ್ರೆ ನಿಮ್ಗೆ ಇದೇನಾದ್ರೂ ಮಕ್ಕಳಿಗೆ ಟ್ಯೂಷನ್ ಆಗಿರ್ಲಿ ಅಥವಾ ನಿಮ್ಮ ಆಫೀಸ್ ರೂಮ್ ಅಲ್ಲಿ ನೀವು ಈ ತರ ಒಂದು ಪ್ರೊಜೆಕ್ಟರ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಗ್ಯಾಜೆಟ್ ವರ್ಲ್ಡ್ ಕನ್ನಡ. ನಾನು ನಿಮ್ಮ ಪ್ರಕಾಶ್ ಮಾತಾಡ್ತೀನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾಕಂದ್ರೆ ನಾವು ಮಾಡುವಂತ ಯೂನಿಕ್ ಆದ ಗ್ಯಾಜೆಟ್ಗಳು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಇಂಡಿಯಾದಲ್ಲೇ ಯಾರು ಕೊಡಬಾರ್ದು ಆ ತರ ಪ್ರೈಸ್ ನಾನು ನಿಮಗೆ ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದ್ರೆ ನೆಕ್ಸ್ಟ್ ಮಂತ್ IPL ಬರ್ತಾ ಇದೆ. ಅಂದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಎಲ್ಲರೂ ದೊಡ್ಡ ದೊಡ್ಡ ಸ್ಕ್ರೀನ್ಗಳಲ್ಲಿ ನೀವು ಕ್ರಿಕೆಟ್ ನೋಡ್ಬೋದು. ಅದು ಕೂಡ ನಿಮಗೆ ಥಿಯೇಟರ್ ಅಲ್ಲಿ ಅಂದ್ರೆ ಸ್ಟೇಡಿಯಂ ಅಲ್ಲೇ ಹೋಗಿ ನೋಡೋರ್ ತರ ಏನಾದ್ರು ಫೀಲ್ ಬೇಕಾ? ಹಾಗೇನಾದ್ರೆ ಇವತ್ತು ಬೆಸ್ಟ್ ಟೋನ್ಸೋ ಅಂದ್ರೆ ಪ್ರೊಜೆಕ್ಟ್ಗಳಲ್ಲೇ ನಂಬರ್ 1 ಕಂಪನಿಯಾದ ಟೋನ್ಸೋ ಬ್ರ್ಯಾಂಡ್ ಪ್ರೊಜೆಕ್ಟ್ಗಳು ಇವತ್ತು ನನ್ನ ಹತ್ರ ಇದೆ. ಅದು ಕೂಡ ನಿಮಗೆ ಎರಡು ಬಜೆಟ್ ಫ್ರೆಂಡ್ಲಿ ಇರುವಂತ ಎರಡು ಆಂಡ್ರಾಯ್ಡ್ ಸ್ಮಾರ್ಟ್ ಪ್ರಾಜೆಕ್ಟ್ಗಳನ್ನ ನಾನು ಇವತ್ತು ತಂದಿದ್ದೀನಿ. ಇದು ಕಂಪ್ಲೀಟ್ ಆಗಿ ನಿಮಗೆ ಆಂಡ್ರಾಯ್ಡ್ ಇಂದ ವರ್ಕ್ ಆಗುವಂತ ಎರಡು ಪ್ರಾಜೆಕ್ಟ್ಗಳು. ಇದರಲ್ಲಿ ನೀವು ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್ಸ್ಟಾರ್ ಪ್ರತಿಯೊಂದು ಅಪ್ಲಿಕೇಶನ್ ಕೂಡ ನೀವು ಇದರಲ್ಲಿ ಯೂಸ್ ಮಾಡಬಹುದು. ಹಾಗೆ ನಿಮ್ಮ ಮೊಬೈಲ್ ಅಲ್ಲಿ ಬರುವಂತ ಸ್ಕ್ರೀನ್ ಕೂಡ ಇದರಲ್ಲಿ ನೀವು ಬರೆಸ್ಬಿಟ್ಟು ನಿಮ್ಮ ಮೊಬೈಲ್ ಅಲ್ಲಿ ಯಾವ ತರ ಬರ್ತಾ ಇದೋ ಅದನ್ನ ನೀವು ದೊಡ್ಡ ಸ್ಕ್ರೀನ್ ಅಲ್ಲಿ ಕೂಡ ಇದರಲ್ಲಿ ನೋಡಬಹುದು. ಸೊ ಬನ್ನಿ ಕಂಪ್ಲೀಟ್ ಆಗಿ ಈ ವಿಡಿಯೋನ ಅನ್ಬಾಕ್ಸಿಂಗ್ ಮಾಡೋಣ. ಹಾಗೆ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಕೊಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ಇದು ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ. ಹಾಗೆ ನಿಮಗೆ ಡೆಮೋ ಕೂಡ ಇದರಲ್ಲಿ ಯಾವ ಥರ ಕ್ವಾಲಿಟಿ ಬರುತ್ತೆ ಅಂದರೆ ಇದು ಎರಡು ನಿಮಗೆ ಕಂಪ್ಲೀಟ್ಲಿ 4K ರೆಜುಲೇಷನ್ ಹೊಂದಿರುವಂಥ 2 ಆಂಡ್ರಾಯ್ಡ್ ಪ್ರಾಜೆಕ್ಟ್ಗಳನ್ನು ನಾನು ಇವತ್ತು ತಂದಿದ್ದೀನಿ. ಕಂಪ್ಲೀಟ್ ಆಗಿ ಅನ್ಬಾಕ್ಸ್ ಮಾಡೋಣ. ಇವತ್ತು ನನ್ನ ಹತ್ರ ಇದೆ, ನೋಡ್ತಾ ಇರ್ಬೋದು ನೀವು, ಮೂಮಿ ಬಾಕ್ಸ್ 14 ಆ್ಯಂಡ್ ನಿಮಗೆ ಟೋನ್ಸೋ X1. ಸೊ ಎರಡು ಆಂಡ್ರಾಯ್ಡ್ ಪ್ರಾಜೆಕ್ಟ್ಗಳ ಮೇಲೆ ಭಾರಿ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಹಾಗೆ ಇದು ಡೆಮೋ ಕೂಡ ನಿಮಗೆ ತೋರಿಸ್ತೀನಿ ಯಾವ ಥರ ಕ್ವಾಲಿಟಿ ಬರುತ್ತೆ, ಇದರಲ್ಲೆಲ್ಲ ಏನೇನೆಲ್ಲ ಯೂಸ್ ಮಾಡೋದು ಪ್ರಾಕ್ಟಿಕಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ದಯವಿಟ್ಟು ಕೊನೆವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪ್ರತಿಯೊಂದನ್ನು ಕೂಡ ನೀವು ಡೀಟೇಲ್ಸ್ ತಿಳ್ಕೊಳ್ಬೋದು. ಸೊ ಇಷ್ಟ ಆದರೂ ಕೂಡ ನೀವು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಆಲ್ ಓವರ್ ಇಂಡಿಯಾ ನಿಮಗೆ COD ಕೂಡ ಅವೈಲೇಬಲ್ ಇರುತ್ತೆ. ಹಾಗೆ ನಿಮಗೆ ಈ ಶಾಪ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂಥದ್ದು. ಮೈಸೂರಲ್ಲಿ ಎಲ್ಲಪ್ಪ ಅಂತಂದರೆ ನಿಮಗೆ ಗ್ಯಾಜೆಟ್ ಹಬ್ ಅಂತ ಶಾಪ್ ನಮ್ಮದು. ಇದು ಬಂದ್ಬಿಟ್ಟು ನಿಮಗೆ KR ಹಾಸ್ಪಿಟಲ್ ನಿಯರ್ ಕಣ್ಣನ್ ಲ್ಯಾಬ್ ಪಕ್ಕದಲ್ಲೇ ಇರುವಂಥ ಗ್ಯಾಜೆಟ್ ಹಬ್ ಅನ್ನೋ ಒಂದು ಶಾಪ್ನಲ್ಲಿ ಇದೆಲ್ಲ ಪ್ರಾಡಕ್ಟ್ಗಳು ದೊರೆಯುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲೂ ಕೂಡ ಇದರ ಪ್ರೈಸ್ನ ಕೊಟ್ಟಿರ್ತೀನಿ. ಹಾಗೆ ನಿಮಗೆ ಮ್ಯಾಪ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಮ್ಯಾಪ್ ನೋಡಿಕೊಂಡು ಕೂಡ ನಮ್ಮ ಅಂಗಡಿಗೆ ವಿಸಿಟ್ ಮಾಡ್ಬೋದು. ಸೊ ಲೇಟ್ ಮಾಡಿದೆ, ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ ಇವಾಗ ಬನ್ನಿ. ಸೊ ಮೊದಲಿಗೆ ಅನ್ಬಾಕ್ಸಿಂಗ್ ಮಾಡೋಣ ಸ್ನೇಹಿತರೆ. ಅನ್ಬಾಕ್ಸಿಂಗ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ನೀವು, ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಸ್ಕೂಲ್ ಮಕ್ಕಳ ಬ್ಯಾಗ್ ಇರಲ್ವಾ, ಆ ಥರ ಒಂದು ಬ್ಯಾಗ್ ಕೊಟ್ಟಿದ್ದಾರೆ. ಯಾಕಂದರೆ ನೀವು ಕ್ಯಾರಿ ಮಾಡೋಕ್ಕೆ ತುಂಬಾ ಈಸಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಮಾತ್ರ. ಓಕೆ, ಒಂದು ಬಟ್ಟೆಯಿಂದ ರೆಡಿ ಆಗಿರುವಂಥ ಒಂದು ಬ್ಯಾಗ್ ಅಂತ ಹೇಳ್ಬೋದು. ಇದನ್ನು ನೀವು ಈ ಥರ ಬೇಕಾದರೂ ಕ್ಯಾರಿ ಮಾಡ್ಬೋದು. ಸೂಪರ್ ಆಗಿದೆ ಮಾತ್ರ. ಅಂದರೆ ನೀವು ಹೊರಗಡೆ ಈ ಪ್ರೊಜೆಕ್ಟರ್ನ ಹಾಕೋಕ್ಕೆ ಇನ್ನೊಂದು ಬ್ಯಾಗ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇದರಲ್ಲಿ ಇನ್ಬಿಲ್ಟ್ ಆಗಿ ನಿಮಗೊಂದು ಬ್ಯಾಗ್ ಬಂದಿರುವಂಥದ್ದು ಒಂದು ಸೂಪರ್ ಆದ ವಿಷಯ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ನೋಡೋಣ ಇವಾಗ ಡೈರೆಕ್ಟ್ ಆಗಿ ನಾನು ಬ್ಯಾಗ್ನೂ ಕೂಡ ಓಪನ್ ಮಾಡ್ತಿದ್ದೀನಿ. ಬ್ಯಾಗ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಕಾಣಿಸುವಂಥದ್ದು. ಇದರಲ್ಲಿ ಕೆಲವೊಂದಿಷ್ಟು ಆಕ್ಸೆಸರೀಸ್ಗಳನ್ನ ಕೊಟ್ಟಿದ್ದಾನೆ. ಏನಪ್ಪ ಕೊಟ್ಟಿದ್ದಾನೆ ಅಂದರೆ ನೋಡ್ಬೋದು, ಇನ್ನೇನು ಕೊಟ್ಟಿರ್ತಾನೆ ಗುರು, ಅದಕ್ಕೆ ಬೇಕಾಗಿರುವಂಥ ಕೇಬಲ್ಸ್ ಕೊಟ್ಟಿರ್ತಾನೆ, ರಿಮೋಟ್ ಕೊಟ್ಟಿರ್ತಾನೆ ಅಥವಾ ಏನೇನೋ ಕೊಟ್ಟಿರ್ತಾನೆ ಅಂತ ಹೇಳ್ಬೋದು. ಸೊ ಅದನ್ನೆಲ್ಲ ಹೇಳ್ತೀನಿ. ಓಕೆ, ನೋಡ್ಬೋದು ನೀವು ಒಂದು ರಿಮೋಟ್ನ ಕೊಟ್ಟಿದ್ದಾನೆ. ಎಲ್ಲದಕ್ಕೂ ಇರೋ ಪ್ರಕಾರ ಇದಕ್ಕೂ ಒಂದು ರಿಮೋಟ್ ಇರುತ್ತೆ. ಸೊ ಅದೇನು ಸ್ಪೆಷಲ್ ಅಂತಲ್ಲ, ಬಟ್ ಬಿಲ್ಡ್ ಕ್ವಾಲಿಟಿ ಮಾತ್ರ ನಿಮಗೆ ಸೂಪರ್ ಆಗಿರುವಂಥದ್ದು. ಸೊ ಇದನ್ನ ಪಕ್ಕಕ್ಕೆ ಇಟ್ಟರೆ ಬೇರೆ ಏನಿದೆ ಅಂತ ನೋಡ್ತಾ ಇದ್ರು, ಇದು 3D ಇರೋದ್ರಿಂದ ಕೆಲವೊಂದು ಎರಡು ಗ್ಲಾಸ್ಗಳನ್ನ ಕೊಟ್ಟಿದ್ದಾನೆ. ನೀವು ಇದರಲ್ಲಿ 3D ಫಿಲ್ಮ್ ಹಾಕೊಂಡು ಕೂಡ ಯೂಸ್ ಮಾಡ್ಕೊಳ್ಬಹುದು. ಬಿಟ್ಟರೆ ನಿಮಗೆ ಒಂದು ಪವರ್ ಕೇಬಲ್ನ ಕೊಟ್ಟಿದ್ದಾನೆ. ಕೇಬಲ್ಸು ಇದರಲ್ಲೊಂದು ಆಕ್ಸೆಸರೀಸು ತುಂಬ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಅದು ಬಿಟ್ಟರೆ ನಿಮಗೆ ಒಂದು USB to ಕೇಬಲ್ನ ಕೊಟ್ಟಿದ್ದಾನೆ. ಅದು ಕೂಡ ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಇದು ಬಿಟ್ಟರೆ ಬೇರೆ ಏನಿದೆ ಅಂತ ನೋಡೋದಾದರೆ ಬೇರೆ ಏನು ಕೂಡ ಇಲ್ಲ. ಅದು ಬಿಟ್ಟರೆ ಒಂದು ಸ್ಕ್ರೂ ಕೂಡ ಕೊಟ್ಟಿದ್ದಾನೆ. ಅಂದರೆ ಇದು ಅಡ್ಜಸ್ಟ್ಮೆಂಟು, ನೀವು ಪ್ರೊಜೆಕ್ಟರ್ನ ನಿಮಗೆ ಯಾವ ರೀತಿ ಬೇಕೋ ಆ ಥರ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಒಂದು ಸ್ಕ್ರೂನ ಕೊಟ್ಟಿದ್ದಾನೆ. ಇದು ಬಿಟ್ಟರೆ ಬೇರೆ ಏನೂ ಸಹ ಈ ಬಾಕ್ಸಲ್ಲಿ ಇಲ್ಲ. ಬೇರೆ ಏನಿದೆ ಅಂತ ನೋಡಿದ್ರೆ ಡೈರೆಕ್ಟಾಗಿ ಒಂದು ಪ್ರೊಜೆಕ್ಟರ್ ಕಾಣಿಸುವಂಥದ್ದು. ಪ್ರೊಜೆಕ್ಟರ್ನ ನೀವು ಈ ಥರ ಓಪನ್ ಮಾಡ್ತಿದ್ದಂಗೆ ನಿಮಗೆ ಬೇರೆ ಏನು ಕಾಣಿಸುತ್ತೆ, ಪ್ರೊಜೆಕ್ಟ್ರೇ ಕಾಣಿಸುತ್ತಲ್ವಾ. ಸೊ ಓಕೆ, ಪ್ರೊಜೆಕ್ಟರ್ನ ನೋಡ್ಬೋದು ನೀವು. ಪ್ರೊಜೆಕ್ಟರ್ ಮಾತ್ರ ಹೆವಿ ಇಂಪ್ರೆಸಿವ್ ಆಗಿರುವಂಥದ್ದು. ಯಾಕಂದರೆ ತುಂಬಾ ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿ ನೋಡ್ಬೋದು ನೀವು. ಇದನ್ನು ನೋಡ್ಬೋದು ಲುಕ್ಕಲ್ಲಿ, ಫಸ್ಟ್ ಲುಕ್ಕಲ್ಲೇ ಲುಕ್ ಮಾತ್ರ ನಿಮಗೆ ಅಮೇಝಿಂಗ್ ಆಗಿರುವಂಥದ್ದು. ಓಕೆ, ಈ ಸ್ಕ್ರೂನ ಏನಕ್ಕೆ ಕೊಟ್ಟಿದ್ದೇನೆ ಅಂತ ನೀವು ಕೇಳ್ಬೋದು. ಸ್ಕ್ರೂನ ನೀವು ಇಲ್ಲಿ ಟೈಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಸ್ಕ್ರೂನ ಇಲ್ಲಿ ಟೈಟ್ ಮಾಡಿಕೊಂಡು ಸೊ ನಿಮಗೆ ಯಾವ ಥರ ಬೇಕು ಈ ಥರ ಇಟ್ಕೊಳ್ಳೋಕ್ಕೆ ಸ್ಕ್ರೂ ಕೊಟ್ಟಿರ್ತಾನೆ.
ನೋಡ್ಬೋದು ನೀವು ಯಾವ ಥರ ಕಾಣಿಸ್ತಿದೆ ಅಂತ, ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ ಬರುವಂಥ ಕೆಲವೊಂದಷ್ಟು ಫೋರ್ಟ್ಸ್ಗಳು ಹೇಳ್ತೀನಿ. ಇಲ್ಲಿ ನಿಮಗೆ ಕೇಬಲ್ ಅಂದರೆ ಪವರ್ ಕನೆಕ್ಷನ್ ಕೊಡೋಕ್ಕೆ ನಿಮಗೆ ಇಲ್ಲೊಂದು ಫೋರ್ಟ್ನ ಕೊಟ್ಟಿದ್ದಾನೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು 8 ವ್ಯಾಟ್ ನಿಮಗೆ ಸ್ಪೀಕರ್ ಇರೋದ್ರಿಂದ ಇಲ್ಲಿ ಸ್ಪೀಕರ್ ಕೂಡ ಇಲ್ಲಿ ಕಾಣಿಸುವಂಥದ್ದು. ಹಾಗೆ ಕೆಲವೊಂದಷ್ಟು ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಹೆಡ್ಫೋನ್ ಜಾಕ್ ಹಾಕೋ ಕೂಡ ಕೊಟ್ಟಿದ್ದಾನೆ. ಹಾಗೆ AV ಫುಡ್ ಕೂಡ ಹಾಕೋಬಹುದು. ಹಾಗೆ ನಿಮಗೆ USB ಅಂದರೆ 2 USB ಪೋರ್ಟ್ ಕೂಡ ಕೊಟ್ಟಿದ್ದಾನೆ, ಒಂದು ಒಳ್ಳೆ ವಿಷಯ. ಅದು ಬಿಟ್ಟರೆ ನಿಮಗೆ HDMI, ಇದನ್ನ ಟಿವಿಯಿಂದನೂ ಕೂಡ ನೀವು ಇದನ್ನ ಕನೆಕ್ಷನ್ ಮಾಡಿದ್ರೆ, ಟಿವಿ ಏನಾದರೂ ನೀವು ಇದರ ಡೈರೆಕ್ಟ್ ಆಗಿ ಸೆಟಪ್ ಬಾಕ್ಸ್ ಏನಾದರೂ ಇದರಲ್ಲಿ ಹಾಕ್ತೀನಿ ಅಂದರೆ HDMI ಸ್ಪೋರ್ಟ್ ಕೂಡ ಇದೆ, ಒಂದು ಒಳ್ಳೆ ವಿಷಯ. ನೋಡೋಣ, ಇಲ್ಲಿ ಕೂಡ ನೀವು ಮೇಲ್ಗಡೆ ನೋಡ್ಬೋದು ಒಂದು ಡಿಸ್ಪ್ಲೇ ಕಾಣಿಸುವಂಥದ್ದು. ಇದನ್ನ ನೋಡಿದ್ರೆ ನೀವು ಅಂದರೆ ಟಚ್ ಇಂದ ವರ್ಕ್ ಆಗೋ ಥರ ಕಾಣಿಸುತ್ತೆ. ಬಟ್ ಇದು ನಿಮಗೆ ಬಟನ್ಸ್, ಈ ಜಸ್ಟ್ ಒಂದು ಬಟನ್ಸ್ ಇಂದ ನಿಮ್ಗೆ ವರ್ಕ್ ಆಗುವಂಥದ್ದು, ಒಂದು ಒಳ್ಳೆ ವಿಷಯ. ನೋಡೋಕ್ಕೆ ಮಾತ್ರ ನಿಮಗೆ ಟಚ್ ಇಂದಾನೇ ವರ್ಕ್ ಆಗೋ ಥರ, ಅಂದರೆ ಜಸ್ಟ್ ಮುಟ್ಟಿದ್ರೆ ಸಾಕು ಇದು ವರ್ಕ್ ಆಗೋ ಥರ ಕಾಣಿಸುತ್ತೆ. ಬಟ್ ಇದು ಇಲ್ಲಿ ಕೆಲವೊಂದಷ್ಟು ಬಟನ್ಸ್ಗಳನ್ನ ಕೊಟ್ಟಿದ್ದಾನೆ, ನೋಡೋಕೆ ಮಾತ್ರ ಟಚ್ ರೀತಿಯಲ್ಲೇ ಇರುವಂಥದ್ದು ಒಂದು ಡಿಸ್ಪ್ಲೇ, ತುಂಬಾ ಚೆನ್ನಾಗಿದೆ. ಬನ್ನಿ ಡೈರೆಕ್ಟಾಗಿ ಇವಾಗ ನಾನು ಸ್ಕ್ರೀನ್ ಮೇಲೆ ಬರ್ತೀನಿ. ಇದು ಯಾವ ಥರ ನಿಮಗೆ ಬ್ರೈಟ್ನೆಸ್ ಕಾಣಿಸುತ್ತೆ. ಇದರ ಲೂಮಿನೆನ್ಸ್ ಬಂದ್ಬಿಟ್ಟು 8000 ಲೂಮಿನೆನ್ಸ್ ಇರುವಂಥದ್ದು, 750 ANSI ಹೊಂದಿರುವಂಥ ಒಂದು 4K ಮಾಡೆಲ್ ಇದಾಗಿದೆ. ಇದರಲ್ಲಿ ಇನ್ಬಿಲ್ಟ್ ಆಗಿ ನಿಮಗೆ ಅಂದರೆ ನೀವು ಇನ್ಬಿಲ್ಟ್ ಆಗಿ ಕೆಲವೊಂದು ಅಪ್ಲಿಕೇಶನ್ ಇದೆ, ನೆಟ್ಫ್ಲಿಕ್ಸ್ ಆಗಿರಲಿ, ಹಾಟ್‌ಸ್ಟಾರ್ ಆಗಿರಲಿ, ಇದು ನಿಮಗೆ ಡಾಲ್ಬಿ ಅಟ್ಮೋಸ್ ಸಪೋರ್ಟ್ ಕೂಡ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಇದರಲ್ಲಿ ಪ್ಲೇ ಸ್ಟೋರ್ ಕೂಡ ಇದೆ, ಗೂಗಲ್ ಪ್ಲೇ ಸ್ಟೋರ್ ಕೂಡ ಇದೆ. ಪ್ರತಿಯೊಂದನ್ನು ಕೂಡ ನೀವು ಅಪ್ಲಿಕೇಶನ್ ಕೂಡ ಇದರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು. ಸಾಕು ಗುರು, ನೀವು ಮಾತಾಡಿದ್ದು. ಡೈರೆಕ್ಟಾಗಿ ಇವಾಗ ನೀವು ಸ್ಕ್ರೀನ್ ಮೇಲೆ ನಾನು ನೋಡ್ತಾ ಇದ್ದೀನಿ, ನೀನು ನನಗೆ ಮಾತಾಡ್ತಾನೆ ಇದೆಯಾ. ಡೈರೆಕ್ಟಾಗಿ ಗೋಡೆ ಮೇಲೆ ಬಿಡು ಗುರು, ನೋಡೋಣ ಕ್ವಾಲಿಟಿ ಮೊದಲು, ಆನಂತರ ನೀನು ಪುಂಗಿ ಊದುವಂತೆ ಅಂತ. ಸೊ ದಯವಿಟ್ಟು ಹೇಳ್ಬಿಡಿ, ಡೈರೆಕ್ಟಾಗಿ ಬರೋಣ. ಡೈರೆಕ್ಟಾಗಿ ನೋಡ್ಬೋದು ಸ್ನೇಹಿತರೆ ನೀವು, ನಾನಿವಾಗ ಪ್ರೊಜೆಕ್ಟರ್ನ ಈ ರೀತಿ ಸೆಟಪ್ ಮಾಡ್ಕೊಂಡಿದ್ದೀನಿ ಜಸ್ಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ. ಹಾಗೆ ನೋಡ್ಬೋದು, ಜಸ್ಟ್ ಇದಕ್ಕೆ ಒಂದೇ ಒಂದು ಪವರ್ ಕನೆಕ್ಷನ್ ಕೊಟ್ಟರೆ ಸಾಕು ಗುರು. ಯಾಕಂದರೆ ಇದು ಫುಲ್ ಆ್ಯಂಡ್ರಾಯ್ಡ್ ವರ್ಷನ್ ಇರೋದ್ರಿಂದ ಇದಕ್ಕೆ ನಿಮಗೆ ಯಾವುದೇ ಥರ ಇನ್ನೊಂದಾಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಕೇಬಲ್ ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದೇ ಒಂದು ಕೇಬಲ್ನ ಈ ಥರ ಪವರ್ ಕನೆಕ್ಷನ್ ಕೊಟ್ಟರೆ ಸಾಕು. ಇದರಲ್ಲಿ ನಿಮಗೆ ವೈಫೈ ಕೂಡ ಅವೈಲೇಬಲ್ ಇದೆ, ಅಂದರೆ ನೀವು ಮೊಬೈಲ್ ಹಾಟ್‌ಸ್ಪಾಟ್ ಕೂಡ ಇಂದನೂ ಕನೆಕ್ಟ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ನೀವು ಮೇಲ್ಗಡೆ ನಿಮಗೆ LED ಲೈಟ್ ಯಾವ ಥರ ಕಾಣಿಸ್ತಿದೆ ಅಂತ. ಹಾಗೆ ನಿಮಗೆ ಕೆಲವೊಂದಷ್ಟು ಫೋಟೋಗಳನ್ನು ನಾನು ಅವಾಗಲೇ ಹೇಳಿದ್ದೀನಿ. ಡೈರೆಕ್ಟಾಗಿ ಇವಾಗ ಕೊರೆಯೋದು ಬೇಡ, ಡೈರೆಕ್ಟಾಗಿ ಸ್ಕ್ರೀನ್ ಮೇಲೆ ಬರೋಣ. ಸ್ಕ್ರೀನ್ ಮೇಲೆ ನಿಮಗೆ ಯಾವ ಥರ ಇದು ಓಪನ್ ಮಾಡಿದ ತಕ್ಷಣ ನಿಮಗೆ ಯಾವ ಥರ ನಿಮಗೆ ಇದು ಬರುತ್ತೆ ಅನ್ನೋದನ್ನು ಕೂಡ ನಾನು ಇವಾಗ ತೋರಿಸ್ಕೊಡ್ತೀನಿ. ಸೊ ನೋಡ್ಬೋದು, ಪ್ರೊಜೆಕ್ಟರ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಸ್ಕ್ರೀನ್ನ ಕಾಣಿಸೋದು. ಯಾಕಂದರೆ ಇಷ್ಟೊಂದು ಬ್ರೈಟ್ನೆಸ್ ಹೊಂದಿರುವಂಥ ಒಂದು ಪ್ರೊಜೆಕ್ಟರ್ ಅಂತ ಹೇಳ್ಬೋದು. 8000 ಲೂಮಿನೆನ್ಸ್ ಹೊಂದಿರುವಂಥ ಒಂದು 4K ಪ್ರೊಜೆಕ್ಟರ್ ನಿಮಗೆ ಈ ರೀತಿ ಕಾಣಿಸುವಂಥದ್ದು, ತುಂಬಾ ಬ್ರೈಟ್ನೆಸ್ ಹೊಂದಿದೆ. ಸೊ ಎಸ್ಪೆಷಲಿ ಇದು ನಿಮಗೆ ಲೈಟ್ ಆನ್ ಆಗುವಾಗ ನಿಮಗೆ ಇದು ಕಾಣಿಸುವಂಥ ದೃಶ್ಯ, ಓಕೆನಾ. ಲೈಟ್ಸ್ ಕೂಡ ನೋಡ್ಬೋದು ನೀವು, ಆನ್ ಆಗಿರುವಂಥ ದೃಶ್ಯದಲ್ಲಿ ನಿಮಗೆ ಈ ಥರ ಒಂದು ಕ್ಲಾರಿಟಿ ಬರುವಂಥದ್ದು. ಬೇರೆ ಪ್ರೊಜೆಕ್ಟರ್ಗಳು ನೀವೇನಾದರೂ ಗಮನಿಸಿ ಆದಲ್ಲಿ ನಿಮಗೆ ಲೈಟ್ ಬೆಳಕಲ್ಲಿ ನಿಮಗೆ ಅಷ್ಟೊಂದು ಬ್ರೈಟ್ನೆಸ್ ಈ ಥರ ಒಂದು ಬರಲ್ಲ. ಬಟ್ ಇದರಲ್ಲಿ ನಿಮಗೆ ಬ್ರೈಟ್ನೆಸ್ ಇಷ್ಟೊಂದು ಬರ್ತಾ ಇದೆ. ನೋಡ್ತಾ ಇರ್ಬೋದು ನಾನು, ಇದರಲ್ಲಿ ನೀವು ಮಿರಾಕ್ಯಾಸ್ಟ್ ಸಹ ಉಂಟು. ಮಿರಾಕ್ಯಾಸ್ಟ್ ಅಂದರೆ ಯಾವ ಥರಪ್ಪ ಅಂತಂದರೆ, ಇದರಲ್ಲಿ ನಿಮ್ಗೆ ಏನಾದರೂ ಟ್ಯೂಷನ್ ಆಗಿರಲಿ ಅಥವಾ ಆಫೀಸ್ ರೂಮ್ಗೆ ಏನಾದರೂ ಒಂದು ಪ್ರೊಜೆಕ್ಟರ್ ಏನಾದರೂ ನೀವು ಕ್ರಿಯೇಟ್ ಮಾಡ್ತಾ ಇದ್ದರೆ, ನಿಮ್ಮ ಮೊಬೈಲಲ್ಲಿ ಬರುವಂಥ ಸ್ಕ್ರೀನ್ನ ನೀವು ಗೋಡೆ ಮೇಲೆ ದೊಡ್ಡದಾಗಿ ಕೂಡ ನೀವು ಮಾಡಿಕೊಂಡು ನೀವು ಸೆಮಿನಾರ್ ಥರ ನಡೆಸ್ಬೋದು. ಹಾಗೆ ನೋಡ್ಬೋದು, ಇದರಲ್ಲಿ ನಿಮಗೆ HDMI ಪೋರ್ಟ್ ಇರೋದ್ರಿಂದ ನೀವು ಡೈರೆಕ್ಟಾಗಿ ರಿಸೀವರ್ನ ಅಂದರೆ ಸನ್ ಡೈರೆಕ್ಟ್ ಆಗಲಿ, DTH ಆಗಲಿ, ಪ್ರತಿಯೊಂದು ಯಾವುದೇ ಒಂದು ಸೆಟಪ್ ಬಾಕ್ಸ್ನು ಕೂಡ ಇದಕ್ಕೆ ನೀವು ಅಳವಡಿಸ್ಕೊಂಡು ಕೂಡ ನೋಡ್ಬೋದು. ಹಾಗೆ ನಿಮಗೆ ಫೈಲ್ ಬ್ರೌಸರ್ ಕೂಡ ಅದೇ ಅಂದರೆ ನೀವು ಮೆಮರಿ ಕಾರ್ಡು ಮತ್ತು ಅಥವಾ ಪೆನ್ ಡ್ರೈವ್ ಕೂಡ ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ನೀವು ಮೂವಿ ಆಗಲಿ ಸಾಂಗ್ಸ್ನಾಗಲಿ ಕೇಳ್ಬೋದು. ಹಾಗೆ ಸೆಟ್ಟಿಂಗ್ಸ್ ಕೂಡ ಇದರಲ್ಲಿ ಉಂಟು. ಸೆಟ್ಟಿಂಗ್ಸಲ್ಲಿ ನಿಮಗೆ ಯಾವ ಥರ ಆಪ್ಷನ್ಸ್ ಇದೆ ಅಂದರೆ, ಸೊ ನಿಮ್ಮ ಮೊಬೈಲ್ ಹಾಟ್‌ಸ್ಪಾಟ್ ಕನೆಕ್ಷನ್ ಕೂಡ ಮಾಡಿಬಿಟ್ಟು ನೀವು ಇದರಲ್ಲಿ ಇಂಟರ್ನೆಟ್ನ ನೀವು ಯೂಸ್ ಮಾಡ್ಬೋದು. ಹಾಗೆ ನಿಮ್ಮ ಹತ್ರ ವೈಫೈ ಕೂಡ ಇದ್ರೂ ಕೂಡ ನೀವು ವೈಫೈಯಿಂದ ಇದನ್ನ ಕನೆಕ್ಟ್ ಕೂಡ ಮಾಡ್ಕೋಬೋದು. ಹಾಗೆ ತುಂಬ ಅಂದರೆ ತುಂಬ ಡಿವೈಸಸ್ಗಳು ಕೂಡ ಇವೆ, ನೋಡ್ಬೋದು ನೀವು. ಹಾಗೆ ಸ್ಕ್ರೀನ್ ಕೂಡ ನೀವು ಝೂಮ್ ಕೂಡ ಇದರಲ್ಲಿ ಮಾಡ್ಬೋದು. ಸ್ಕ್ರೀನ್ ಝೂಮ್ ಅಂತಂದರೆ ನೋಡ್ಬೋದು ನೀವು, ಸ್ಕ್ರೀನ್ ಕೂಡ ನಿಮಗೆ ಅಡ್ಜಸ್ಟ್ ಆಗೋ ಥರ ನೀವು ಸ್ಕ್ರೀನ್ ಕೂಡ ಝೂಮ್ ಮಾಡ್ಕೋಬೋದು. ತುಂಬಾ ಆಪ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮಗೆ ಇನ್ಬಿಲ್ಟ್ ಆಗಿ ನೋಡ್ಬೋದು ನೀವು, ನೆಟ್ಫ್ಲಿಕ್ಸ್ ಇದೆ, ಯೂಟ್ಯೂಬ್ ಇದೆ, ಗೂಗಲ್ ಪ್ಲೇ ಸ್ಟೋರ್ ಇದೆ ಗುರು. ಗೂಗಲ್ ಪ್ಲೇ ಸ್ಟೋರ್ ನಿಮ್ಗೆ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂದರೆ, ಬೇರೆ ಬೇರೆ ನಿಮ್ಮ ಮೊಬೈಲಲ್ಲಿ ಯಾವ್ಯಾವ ಆ್ಯಪ್ನ ನೀವು ಬಳಸ್ತೀರೋ, ಸೊ ಈ ಇದರಲ್ಲೂ ಕೂಡ ನೀವು ಗೇಮ್ಸ್ ಕೂಡ ಆಗಿರ್ಬೋದು, ಗೇಮ್ಸ್ ಇದರಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಗೇಮ್ಸ್ ಕೂಡ ಆಡ್ಬೋದು ಈ ಪ್ರೊಜೆಕ್ಟ್ರಲ್ಲಿ ಅಂತಲೇ ಹೇಳ್ಬೋದು. ಹಾಗೆ ಕೀ ಸ್ಟೋನ್ ಕೂಡ ಇದೆ. ನಿಮ್ಗೆ ಅವಾಗಲೇ ಹೇಳಿರೋ ಪ್ರಕಾರ ನಾನು ನಿಮ್ಮ ಗೋಡೆ ಸೈಜು ಏನಾದರೂ ನಿಮಗೆ ಕರೆಕ್ಟಾಗಿರಲಿಲ್ಲ ಅಂತಂದರೆ, ಸೊ ನೀವು ಇಲ್ಲಿ ಕೂಡ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಯಾವ ಥರ ಅಂದರೆ, ನಿಮ್ಮ ಗೋಡೆ ಏನಾದರೂ ನಿಮಗೆ ಸ್ಕ್ರೀನ್ ಕರೆಕ್ಟಾಗಿ ನಿಮಗೆ ಅಡ್ಜಸ್ಟ್ ಆಗಿಲ್ಲ ಅಂದರೆ ಕೂಡ ನೀವು ಇಲ್ಲಿ ಅಡ್ಜಸ್ಟ್ಮೆಂಟ್ ಕೀ ಸ್ಟೋನ್ ಅಂತ ಆಪ್ಷನ್ಸ್ ಇರುತ್ತೆ. ಸೊ ನೀವು ಇಲ್ಲಿ ಕೂಡ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು, ಓಕೆನಾ. ಹಾಗೆ
ಡೈರೆಕ್ಟಾಗಿ ನಾನು ಇವಾಗ ಆ್ಯಪ್ಸ್ ವಿಚಾರಕ್ಕೆ ಬಂದರೆ ಆ್ಯಪ್ಸ್ಗಳು ನೋಡ್ತಿರ್ಬೋದು ನೀವು, ತುಂಬಾ ಆ್ಯಪ್ಸ್ ಇದೆ ನಿಮಗೆ. ಮೆಮರಿ ಕ್ಲೀನ್ ಆಗಿರ್ಬೋದು, ಅಥವಾ ಪ್ಲೇಸ್ಟೋರ್ ಕೂಡ ಇದರಲ್ಲಿದೆ, ಯೂಟ್ಯೂಬ್ ಆಗಿರಲಿ, ಅಥವಾ ತುಂಬಾ ಆಪ್ಷನ್ಸ್ ಇದೆ. ಹಾಗೆ ನಿಮಗೆ ಕ್ರೋಮ್ ಕೂಡ ಇದೆ, ನೀವೇನಾದರೂ ಬ್ರೌಸ್ ಮಾಡ್ತೀನಿ ಅಂದರೆ ಕ್ರೋಮ್ ಕೂಡ ಇದೆ. ಹಾಗೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಕೂಡ ಇದೆ. ಹಾಗೆ ನಿಮಗೆ IPL ಸ್ಟಾರ್ಟ್ ಆಗುತ್ತೆ, ಸೊ ಅದಕ್ಕೋಸ್ಕರ ನಿಮಗೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರು ಕೂಡ ಇದೆ. ಹಾಗೆ ಮಿರಾಕ್ಯಾಸ್ಟ್ ನಾನು ಆವಾಗಲೇ ಇರೋ ಪ್ರಕಾರ ನಿಮ್ಮ ಮೊಬೈಲಲ್ಲಿ ಬರುವಂಥ ಸ್ಕ್ರೀನ್ನ ಕೂಡ ನೀವು ಇದರಲ್ಲಿ ಬರೆಸ್ಕೊಳ್ಬೋದು. ಅದು ಕೂಡ ಯಾವ ಥರ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಾನು. ಹಾಗೆ ನೋಡ್ತಾ ಇರ್ಬೋದು, ನೆಟ್ಫ್ಲಿಕ್ಸ್ ಆಗಿರಲಿ, ಟಿಕ್ಟಾಕ್ ಆಗಿರಲಿ, ಅಥವಾ ನೀವು ಮ್ಯೂಸಿಕ್ ಆಗಿರಲಿ, ಪ್ರತಿ ಒಂದು ಅಪ್ಲಿಕೇಶನ್ ಕೂಡ ಇದರಲ್ಲಿ ನಿಮಗೆ ಇನ್ಬಿಲ್ಟ್ ಇದೆ. ನೀವು ಬೇಕು ಅಂದರೆ ನಿಮಗೆ ಎಕ್ಸ್ಟ್ರಾ ಆ್ಯಪ್ಗಳೇನಾದರೂ ಬೇಕಿದ್ರೂ ಕೂಡ ನೀವು ಇದರಲ್ಲಿ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಡೈರೆಕ್ಟಾಗಿ ನಾನು ಇವಾಗ ಯೂಟ್ಯೂಬ್ ಬರ್ತೀನಿ. ಮೊದಲಿಗೆ ನಾನಿವಾಗ ನಿಮಗೆ ಲೈಟ್ ಆನ್ ಮಾಡಿದಾಗ ಯಾವ ಥರ ಇದರಲ್ಲಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನೀವು ನೋಡ್ಬೋದು. ಲೈಟ್ ಆನ್ ಅಲ್ಲಿದೆ, ನಂತರ ನಿಮಗೆ ಲೈಟ್ ಆಫ್ ಮಾಡಿಬಿಟ್ಟು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಿಮಗೆ ನೋಡ್ಬೋದು, ಲೈಟ್ಸ್ ಆನ್ ಮಾಡುವಾಗ ನಾನೊಂದು ಸಾಂಗ್ನ ಪ್ಲೇ ಮಾಡ್ತೀನಿ. ಇದು ಯಾವ ಥರ ನಿಮಗೆ ಕ್ವಾಲಿಟಿ ಬರುತ್ತೆ ಅಂತಲೂ ಕೂಡ ನೀವು ತಿಳ್ಕೊಳ್ಬೋದು. ಸೊ ನೋಡ್ಬೋದು ನೀವು ಯಾವ ಥರ ಕ್ವಾಲಿಟಿ ಬರ್ತಾ ಇದೆ ಅಂತ. ನನಗಂತೂ ಒಂಥರ ಶಾಕ್ ಆಯಿತು ಗುರು. ಯಾಕಂತಂದರೆ ಪ್ರೊಜೆಕ್ಟರ್ ನಿಮಗೆ ಈ ಥರ ಕ್ವಾಲಿಟಿಯಲ್ಲಿ ಬರುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಬಟ್ ಈ ಪ್ರೊಜೆಕ್ಟರ್ ನೋಡಿ ನನಗೆ ಒಂಥರ ಮೈಂಡ್ ಬ್ಲೋಯಿಂಗ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಷ್ಟೊಂದು ಕ್ವಾಲಿಟಿ, ಇದು ನಿಜವಾಗ್ಲೂ ನನಗೆ ಟಿವಿನ ಅಥವಾ ಒಂದು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡ್ತಿದ್ದೀನ ಒಂದು ಗೊತ್ತಾಗ್ತಿರೋ ಆ ಥರ ಕ್ವಾಲಿಟಿ ಬರ್ತಾ ಇದೆ. ನೋಡ್ಬೋದು, ನೀವೇ ಕೂಡ ಜಜ್ಮೆಂಟ್ ಮಾಡ್ಬೋದು. ನೀವು ಡೈರೆಕ್ಟಾಗಿ ನೋಡ್ಬೋದು ಯಾವ ಥರ ಕ್ವಾಲಿಟಿ ಬರ್ತಾ ಇದೆ ಅಂತ. 4K ಕ್ವಾಲಿಟಿಯ ಒಂದು ಪ್ರೊಜೆಕ್ಟರ್ ಅಂತಲೇ ಹೇಳ್ಬೋದು. ಆಮೇಲೆ ನಿಮಗೆ 8000 ಲೂಮಿನಸ್ ಹೊಂದಿರೋದ್ರಿಂದ ಈ ಥರ ನಿಮಗೆ ಬ್ರೈಟ್ನೆಸ್ ಬರುತ್ತೆ. ಸೊ ನೀವು ಲೈಟಾಗಿ ನೀವು ಲೈಟ್ ಕೂಡ ಹಾಕಿದ್ರೂ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಕಾಣುವಂಥ ಒಂದು ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಈಗಂತೂ ಎಷ್ಟಂತೂ IPL ಸ್ಟಾರ್ಟ್ ಆಗ್ತಿದೆ. IPLಗಳಂತೂ ಒಂದು ಹೇಳಿ ಮಾಡಿಸೋರಿಗೆ ಒಂದು ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಯಾಕಂತಂದ್ರೆ ತುಂಬಾ ಚೆನ್ನಾಗಿರುವಂಥ ಒಂದು ಪ್ರೊಜೆಕ್ಟರ್ನ ನಾವಿವತ್ತು ನಿಮಗೆ ಆನ್ಲೈನ್ಗಿಂತ ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್ಗಿಂತ ಕಡಿಮೆ ಕೊಡ್ತಾ ಇದ್ದೀವಿ. ಸೊ ಇವಾಗ ಡೈರೆಕ್ಟಾಗಿ ನಾನು ಇವಾಗ ಒಂದು ಕ್ರಿಕೆಟ್ ಇದನ್ನು ಮ್ಯಾಚ್ ಕೂಡ ನಿಮಗೆ ಇದರಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತಲೂ ಕೂಡ. ಸೊ ನೋಡ್ಬೋದು, ನಮ್ಮ RCB ಮ್ಯಾಚ್ ಕೂಡ ನೀವು ಇದರಲ್ಲಿ ಗಮನಿಸ್ಬೋದು. RCB ವರ್ಸಸ್ ಚೆನ್ನೈ ಅಂದರೆ IPL ನೋಡುವಾಗ ಒಂಥರ ಮಜಾನೇ ಬೇರೆ ಅಂತ ಹೇಳ್ಬೋದು ಈ ಪ್ರೊಜೆಕ್ಟ್ರಲ್ಲಿ. ಯಾಕಂದರೆ ಆ ಥರ ಕ್ವಾಲಿಟಿಯಲ್ಲಿ ಅಂದರೆ ನೀವು ಒಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಒಂದು IPL ಮ್ಯಾಚ್ ನೋಡ್ತೀವಿ ಅನ್ನೋ ಥರ ಒಂದು ಫೀಲ್ ಆಗುತ್ತೆ ಈ ಪ್ರೊಜೆಕ್ಟ್ರಲ್ಲಿ. ಯಾಕಂದರೆ ಇದು 4K ಸಪೋರ್ಟೆಡ್ ಆಗಿರೋದಂದ್ರೆ 4Kನೇ ಪ್ರೊಜೆಕ್ಟರ್ ಆಗಿರೋದ್ರಿಂದ ನಿಮಗೆ ಈ ಥರ ಕ್ವಾಲಿಟಿಯಲ್ಲಿ ಬರ್ತಾ ಇದೆ. ನೋಡ್ಬೋದು, ಗಮನಿಸ್ಬೋದು ನೀವು. ಕ್ರಿಕೆಟ್ ಕೂಡ ನಿಮಗೆ ಯಾವ ಥರ ಈ ಪ್ರೊಜೆಕ್ಟ್ರಲ್ಲಿ ಕಾಣಿಸುತ್ತೆ ಅಂತ ಸೌಂಡ್ ನಿಮಗೆ ಇಡ್ಬೋದಾಗಿತ್ತು, ಬಟ್ ಇದು ಕಾಪಿ ರೈಟ್ ಕ್ಲೈಮ್ ಆಗುತ್ತೆ ಅಂದ್ಬಿಟ್ಟು ನಿಮಗೆ ಮ್ಯೂಟ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಸೊ ಈ ಥರ ಒಂದು ಕ್ವಾಲಿಟಿ ನಿಮಗೆ ಬರುವಂಥದ್ದು. ಅಷ್ಟೇ ಅಲ್ಲ, ನಿಮಗೆ ಇದರಲ್ಲಿ ಎಲ್ಲ ಆಪ್ಷನ್ಗಳು ಇರುವಂಥದ್ದು. ಹಾಗೆ ನಿಮಗೆ ಮಿರಾಕ್ಯಾಸ್ಟ್ ಯಾವ ಥರ ಬರುತ್ತೆ ಅನ್ನೋದನ್ನು ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಗಮನಿಸ್ಬೋದು, ನನ್ನ ಫೋನ್ನಲ್ಲಿರುವ ಸ್ಕ್ರೀನ್ನ ನಾನು ಗೋಡೆ ಮೇಲೆ ಕೂಡ ಬರ್ಸಿದ್ದೀನಿ. ಯಾಕಂದರೆ ನಿಮ್ಗೆ ಇದೇನಾದರೂ ಮಕ್ಕಳಿಗೆ ಟ್ಯೂಷನ್ ಆಗಿರಲಿ ಅಥವಾ ನಿಮ್ಮ ಆಫೀಸ್ ರೂಮಲ್ಲಿ ನೀವು ಈ ಥರ ಒಂದು ಪ್ರೊಜೆಕ್ಟರ್ ರೀತಿ ಏನಾದರೂ ಕೆಲಸ ಮಾಡ್ತಿದ್ರೆ ಸೊ ತುಂಬಾ ಯೂಸ್ ಆಗುವಂಥ ಒಂದು ಅಪ್ಲಿಕೇಶನ್ ಅಂತ ಹೇಳ್ಬೋದು. ನೋಡ್ಬೋದು ನಾನು ಏನೆಲ್ಲ ಯೂಸ್ ಮಾಡ್ತೀನಿ ಅದು ನಿಮಗೆ ದೊಡ್ಡದಾಗಿ ಸ್ಕ್ರೀನಲ್ಲಿ ಕೂಡ ಬರುವಂಥದ್ದು. ಹಾಗೆ ನಾನು ಇದರಲ್ಲಿ ವಿಡಿಯೋ ಕೂಡ ಪ್ಲೇ ಮಾಡ್ಬೋದು. ಹಾಗೆ ವಾಟ್ಸಪ್ ಕೂಡ ನಾನು ಇದರಲ್ಲಿ ಯೂಸ್ ಮಾಡ್ಬೋದು. ಪ್ರತಿಯೊಂದನ್ನು ಕೂಡ ನೀವು ಇದನ್ನು ಗೋಡೆಯಲ್ಲಿ ಅಂದರೆ 300 ಇಂಚಸ್ವರೆಗೂ ನೀವು ದೊಡ್ಡದಾಗಿ ಮಾಡಿಕೊಂಡು ನೀವು ನಿಮ್ಮ ಗೋಡೆಯಲ್ಲಿ ನೀವು ಕೂಡ ನೋಡ್ಬೋದು. ಹಾಗೆ ನಾನು ಇವಾಗ ಒಂದು ವಿಡಿಯೋ ಕೂಡ ನೀವು ಇದರಲ್ಲಿ ಪ್ಲೇ ಮಾಡ್ಬೋದು. ಓಕೆ, ವಿಡಿಯೋ ಕೂಡ ನಾನು ಇವಾಗ ಪ್ಲೇ ಮಾಡ್ತೀನಿ, ನೋಡ್ಬೋದು ನೀವು. ಸೊ ಗಮನಿಸಬಹುದು, ನೀವು ಮಾಡಿದಾಗಲೂ ಕೂಡ ಅದೇ ರೀತಿನೇ ಕ್ವಾಲಿಟಿ ಬರುವಂತದ್ದು. ಸೊ ಅದನ್ನ ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ಡೈರೆಕ್ಟ್ ಆಗಿ ನೋಡಬಹುದು ನೀವು. ನಾನು ಝೂಮ್ ಮಾಡ್ತಿದ್ರೆ ಅಲ್ಲಿ ಕೂಡ ನಿಮಗೆ ಝೂಮ್ ಆಗುವಂತದ್ದು. ಹಾಗೆ ನಿಮಗೆ ಕ್ವಾಲಿಟಿ ಕೂಡ ನಾನು ಇಟ್ಕೊಳ್ತೀನಿ ಇವಾಗ ಆಗುವಂತದ್ದು. ಇದಕ್ಕೆ ಯಾವುದೇ ರೀತಿಯ ನಾನು ಅವಾಗಲೇ ಹೇಳಿದ ತರ ವಿದ್ಯುತ್ ಶಕ್ತಿ ಅವಶ್ಯಕತೆ ಇಲ್ಲ, ಹಾಗೆ ಯಾವುದೇ ರೀತಿ ಮಾನಿಟರ್ನ ಅವಶ್ಯಕತೆ ಇಲ್ಲ, ಹಾಗೆ ಯಾವುದೇ ರೀತಿ ವೈರಿಂಗ್ ಕೂಡ ಅವಶ್ಯಕತೆ ಇಲ್ಲ. ಸೊ ಕಂಪ್ಲೀಟ್ಲಿ ನಿಮಗೆ ಇದು ಜಸ್ಟ್ ಒಂದು ಇದಕ್ಕೆ ಒಂದೇ ಒಂದು 4G ಸಿಮ್ ಹಾಕೊಂಡು ಈ ದೇಶ ಅಲ್ಲ ಬೇರೆ ಯಾವುದೇ ದೇಶದಲ್ಲಿ ಕ್ವಾಲಿಟಿ ಕೂಡ ನೀವು ಗಮನಿಸಬಹುದು. ನಿಮ್ಮ ಮೊಬೈಲ್ ಅಲ್ಲಿ ಯಾವ ನೀವು ವಿಡಿಯೋ ಪ್ಲೇ ಮಾಡಿ ಅಥವಾ ಈ ಮೊಬೈಲ್ ಅಲ್ಲಿ ಬರುವಂತ ಸ್ಕ್ರೀನ್ ಅನ್ನು ಈ ತರ ಒಂದು ದೊಡ್ಡದಾಗಿ ಕೂಡ ನೀವು ಮಾಡ್ಕೊಳ್ಬಹುದು. ಓಕೆನಾ, ಸಂಪೂರ್ಣವಾಗಿದ್ದು ಸೊ ಪ್ರತಿಯೊಂದು ಏನಾದರೂ ನಿಮಗೆ ಟ್ಯೂಷನ್ಸ್ ಆಗಿರಲಿ, ಮಕ್ಕಳಿಗೆ ಏನಾದರೂ ನೀವು ಒಂದು ಕ್ಲಾಸ್ ರೂಮ್ಸ್ ಏನಾದರೂ ತುಂಬಾನೇ ಹೆಲ್ಪ್ ಆಗುವಂತ ಒಂದು ಫೀಚರ್ಸ್ ಕೂಡ ಇದರಲ್ಲೂ ಕೂಡ ಉಂಟಿದೆ. ಸೊ ಇದೇನಾದರೂ ನೀವು ಬೈ ಮಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ ಗೆ ಕಾಲ್ ಮಾಡಿದ್ರು ಕೂಡ ನೀವು ಆರ್ಡರ್ ಕೂಡ ಮಾಡ್ಕೊಬಹುದು. ಆಲ್ ಓವರ್ ನಿಮಗೆ ಕರ್ನಾಟಕ COD ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. 7 ವ್ಯಾಟ್ ಪ್ಯಾನಲ್ ಆಗಿರುತ್ತೆ. ಇದರ ಮೇಲೆ ನಿಮಗೆ ಬೆಳೆ
ಗುರು ಕ್ವಾಲಿಟಿಗಳನ್ನ ಯಾವ ಥರ ಬರುತ್ತೆ ಅಂತ. ಇದು ನಿಮಗೆ ಆಂಡ್ರಾಯ್ಡ್ ಪ್ರೊಜೆಕ್ಟರ್ ಆಗಿರೋದನ್ನ 4K ಸಪೋರ್ಟ್ ಮಾಡುವಂಥ 2 ಮಾಡೆಲ್ಸ್ಗಳು ನಿಮಗೆ 4K ಸಪೋರ್ಟೆಡ್ ಆಗಿರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಮೂವಿ ಬಾಕ್ಸ್ 14 ಅಂತ 9500 ಲೂಮಿನನ್ಸ್ ಹೊಂದಿರುತ್ತೆ. ಹಾಗೆ ENSI ನಿಮಗೆ ಸ್ವಲ್ಪ ಕಡಿಮೆ ಬ್ರೈಟ್ನೆಸ್ ಹೊಂದಿರೋದ್ರಿಂದ ಸೊ ಎರಡಕ್ಕೂ ಕಂಪೇರ್ ಮಾಡಿದ್ರೆ ನಿಮಗೆ X1 ಅನ್ನೋ ಮಾಡಲು ಒಂಥರ 4K ಸಪೋರ್ಟೆಡ್ ಮತ್ತು ಈ ಬಜೆಟ್ನಲ್ಲಿ ಅಂದರೆ ನಾನು ಹೇಳೋ ನಿಮಗೆ ಬಜೆಟ್ನಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಹಾಗೆ ಇದರ ಪ್ರೈಸ್ನ ತಿಳ್ಕೊಂಬರ ನೋಡ್ಬೋದು ನೀವು. ಪ್ರೈಸ್ ಕೂಡ ನೀವು ಗಮನಿಸ್ಬೋದು. ನಿಮಗೆ MRP ನಿಮಗೆ 31,000 ರೂಪಾಯಿ ಇರುವಂಥದ್ದು ಗಮನಿಸ್ಬೋದು ನೀವು. MRP ನಿಮಗೆ 31,000 ಇರುವಂಥದ್ದು. ಹಾಗೆ ನೀವು ಅಮೆಝಾನಲ್ಲಿ ಕೂಡ ಇದನ್ನ ನೀವು ಚೆಕ್ ಮಾಡ್ಕೋಬಹುದು. ಅಮೆಝಾನಲ್ಲಿ ನಾನು ಇವಾಗ ಎಷ್ಟಿದೆ ಅಂತ ತೋರಿಸ್ಕೊಡ್ತೀನಿ, ಮತ್ತು ನಮ್ಮ ಪ್ರೈಸ್ ನಿಮಗೆ ಏನು ಪ್ರೈಸ್ ಇದೆ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು. ನೋಡ್ಬೋದು ನೀವು ಅಮೆಝಾನಲ್ಲಿ ನೀವು ಚೆಕ್ ಮಾಡಿಕೊಂಡ್ರೆ ನಿಮಗೆ 18,499 ರೂಪಾಯಿ ಇರುವಂಥ ಪ್ರಾಜೆಕ್ಟರ್ನ ನಾನಿವತ್ತು ನಿಮಗೆ ಕೊಡ್ತಾ ಇರೋದು ಕೇವಲ 14,999 ರೂಪಾಯಿ. ಅಂದರೆ ನಿಮಗೆ ಆನ್ಲೈನ್ಗಿಂತ 4,500 ರೂಪಾಯಿನ ಲೆಸ್ ಮಾಡ್ತಿದ್ದೀನಿ. ಯಾವುದೇ ಥರ MRP ಪ್ರೈಸ್ ಹೇಳ್ತಲ್ಲ ನಾನು, ನಿಮಗೆ ಹೊರಗಡೆ ಏನು ಕೊಡ್ತಾರೆ ಮತ್ತು ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಏನು ಸಿಗುತ್ತಲ್ಲ 18,499 ರೂಪಾಯಿ ಬೆಲೆ ಇರುವಂಥ ಪ್ರಾಜೆಕ್ಟರ್ನ ನಾನು ಕೇವಲ ನಿಮಗೆ 14,999 ರೂಪಾಯಿ ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಮೂವಿ ಬಾಕ್ಸ್ 14 ಏನಾದರೂ ಬೇಕಿತ್ತು ಅಂದರೆ ಅದನ್ನು ಕೂಡ ನಾನು ಇವಾಗ ಅಮೆಝಾನಲ್ಲಿ ಸರ್ಚ್ ಕೂಡ ಮಾಡ್ತೀನಿ. ನೋಡ್ಬೋದು ನೀವು ಟೋನ್ಝೋ ಮೂವಿ ಬಾಕ್ಸ್ 14, ಟೋನ್ಝೋ ಮೂವಿ ಬಾಕ್ಸ್ 14, ಓಕೆ, ಟೋನ್ಝೋ ಮೂವಿ ಬಾಕ್ಸ್ 14 ಇಲ್ಲಿ ನೋಡ್ಬೋದು ನೀವು 17,459 ರೂಪಾಯಿ ಬೆಲೆ ಇದೆ ನಿಮಗೆ. ಓಕೆ, 17,459 ರೂಪಾಯಿ ನಿಮಗೆ ಅಮೆಝಾನಲ್ಲಿ ಪ್ರೈಸ್ ಇರುವಂಥದ್ದು. ಇದ್ರ MRP ಬಂದ್ಬಿಟ್ಟು ನಿಮಗೆ 31,000 ರೂಪಾಯಿ MRP ಇರುವಂಥದ್ದು. ಸೊ ಅಮೆಝಾನಲ್ಲಿ ನಿಮಗೆ 17,459 ರೂಪಾಯಿ ಬೆಲೆ ಇದೆ. ಬಟ್ ಗ್ಯಾಜೆಟ್ ವರ್ಲ್ಡ್ ಹಬ್ ಕಡೆಯಿಂದ ನಾವು ಕೊಡ್ತಾ ಇರುವಂಥ ಬೆಲೆ ನಿಮಗೆ ಕೇವಲ 13,999 ರೂಪಾಯಿಗೆ ಈ ಪ್ರಾಡಕ್ಟ್ ಸಿಗ್ತಾ ಇದೆ. ಅಪ್ ಟು ನಿಮಗೆ 2 ಪ್ರಾಜೆಕ್ಟರ್ಗಳ ಮೇಲೆ 1 ಇಯರ್ ಕಾಲ ವಾರಂಟಿ ಕೂಡ ಸಿಗ್ತಾ ಇದೆ. ಈ ಪ್ರಾಜೆಕ್ಟರ್ ನಿಮಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಸ್ಕ್ರೀನಲ್ಲಿ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಆರ್ಡರ್ ಕೂಡ ಮಾಡ್ಕೊಳ್ಬೋದು. ಹಾಗೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಗ್ಯಾಜೆಟ್ ಜೊತೆಗೆ ನಿಮಗೆಲ್ಲರಿಗೂ ಸಿಗ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.